ಎಲ್ಲುಂಟಿ? ನಾನು ಕ್ಯಾಂಪಸ್ಸಿಗೆ ಹೊಂಟೀನಿ. ಯಾವ ಕ್ಯಾಂಪಸ್? ಗೋಕುಲ್ ಕ್ಯಾಂಪಸ್ ಅಲ್ಲದೆ. ನಾವೆಲ್ಲಿಗೆ ಹೊಂಟೇವಿ, ಧ್ರುವನ ಎಲ್ಲಿ ಕರ್ಕೊಂಡು ಹೊಂಟೇವಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು. ಅವನು ಎಲ್ಲಿಗೆ ಹೊಂಟೇವಿ ಅಂತ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಕತಿ. ಹಂಗೆ ಕಂಟಿನ್ಯೂ ಆಗಿ ನೋಡ್ರಿ. ಹಂಗೆ ಸಾಯಂಕಾಲಕ್ಕೆ ಊಟಕ್ಕೆ ಅಂತೇಳಿ ರಾತ್ರಿಗೆ ಜೋಳ ಮುದ್ದೆ ಶೇಂಗಾ ತಂಬಳಿ ಮಾಡಿದ್ದೆ. ಟೇಸ್ಟ್ ಮಾತ್ರ ಬೆಂಕಿ ಇದ್ದಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಧ್ರುವನ್ ಕರ್ಕೊಂಡು ನಾನು ನಮ್ಮ ಮನೆಯವರು ಸಮ್ಮರ್ ಕ್ಯಾಂಪಿಗೆ ಕರ್ಕೊಂಡು ಹೊಂಟೇವೆ ನೋಡ್ರಿ. ಹರಿಹರದಾಗ ಫ್ರೀಯಾಗಿ ಸಮ್ಮರ್ ಕ್ಯಾಂಪ್ ನಡೆಸಾಕತ್ತಿದ್ರು. ಅದು ಬಾಲಕ ಕೇಂದ್ರ ಅಂತೇಳಿ ಹರಿಹರದಲ್ಲೇ ನಡೆಸಾಕತ್ತಿದ್ರು. ಫಸ್ಟೇ ಕರ್ಕೊಂಡು ಹೊಂಟಿದ್ವಿ. ಅವನಿಗೂ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು. ಇದೆಲ್ಲ ಸಂಸ್ಕೃತ ಒಳಗೆ ಅಲ್ಲಿ ಬರ್ತಾರೆ ನೋಡ್ರಿ, ಸಂಸ್ಕೃತ ಸುಧಾ ಅಂತೇಳಿ ಅಲ್ಲೇ ಸ್ಟಾರ್ಟ್ ಆಗಿತ್ತು. ಅವ್ನು ಹೋಗೋದ್ರೊಳಗನ ಶ್ಲೋಕ ಎಲ್ಲ ಹೇಳ್ತಾ ಇದ್ರು ಸ್ಟಾರ್ಟಿಂಗಿಗೆ. ನನಗೂ ಇಷ್ಟ ಆಯ್ತು. ಮಕ್ಕಳಿಗೆಲ್ಲ ಈ ಥರದ್ದು ಕಲಿಸಿದ್ರೆ ಭಾಳ ಅವ್ರಿಗೆ ಯೂಸ್ಫುಲ್ ಆಕೈತಿ. ಮುಂದೆನೂ ಒಂದು 10ರೊಳಗೆ ಒಂದಾದರೂ ಕಲಿತಾರ ಅಂದ್ಕೊಂಡಿದ್ವಿ. ಇವರೆಲ್ಲ ಗಲಾಟೆ ಮಾಡಕತ್ತಿದ್ರು. ಅದಕ್ಕೆ ಅವರಿಗೆ ನಿಲ್ಲಿಸಿ ಒಂದು ಶ್ಲೋಕ ಹೇಳ್ಕೊಟ್ರು. ಭಾಳ ಇಷ್ಟ ಆಯ್ತು ನನಗೂ. ಎಲ್ಲರೂ ಒಂದು ಆಟ ಆಡಿಸ್ರಿ ಗುರುಗಳೇ ಅಂತ ಅನ್ನಕತ್ತಿದ್ರು. ಅದಕ್ಕೆ ಅವರು ಸಣ್ಣ ಮಕ್ಕಳಿಗೆಲ್ಲ ಮತ್ತೆ ಕಪ್ಪಿ ಆಟ ಆಡ್ಸಕತ್ತಿದ್ರು. ಫುಲ್ಲು ಖುಷಿ. ನನಗಂತೂ ಫುಲ್ ನಗು ಬಂದಿತ್ತು. ಧ್ರುವನ್ ನೋಡ್ರಿ, ಅವ್ನು ಅರ್ಧಕ್ಕೆ ಬಂದು ಹಂಗೆ ರಿಟರ್ನ್ ಅರ್ಧಕ್ಕೆ ಹೋಗಿ ಮತ್ತೆ ಫಸ್ಟ್ ಬಂದ ಅಂತ ತೋರಿಸ್ಕೊಂಡ. ಎಲ್ಲ ವಿಡಿಯೋನ ಆಡಿಯೋ ಆನ್ ಮಾಡ್ಬೋದಿತ್ತು, ಅದು ಎಕ್ಕೋ ಹೊಡೆಯಕತ್ತಿತ್ತು. ಅದಕ್ಕೆ ನಾನು ಒಳಗೆ ಬರ್ಕೊಟ್ಟೆ ನೋಡ್ರಿ. 4 ಗಂಟೆಯಿಂದ 6 ಗಂಟೆವರೆಗೂ ಇತ್ತು ಸಮ್ಮರ್ ಕ್ಯಾಂಪು. ಅಷ್ಟೊತ್ತಿಗೆ ನಾವು ಮಕ್ಕಳು ಒಬ್ಬೊಬ್ರು ಕೂತ್ಕೊಂಡು ಒಬ್ಬೊಬ್ರು ಟಾಯ್ಲೆಟ್ ಇಟ್ಕೊಂತ ಹೋಗೋರು. ಆದರೆ ಇನ್ನು ಒಂದು 4 ಜನ ಹೋಗೋರು. ನನಗಂತೂ ಒಂದು ಕಡೆ ಖುಷಿ ಆಗ್ತಿತ್ತು, ಒಂದು ಕಡೆ ಏನೋ ಒಂದು ಹೊಸ ಥರ ಅನ್ನಿಸ್ತು. ಯಾಕಂದ್ರೆ ನಾವು ಈ ಥರ ಸಂಸ್ಕೃತ ಒಳಗೆ ಕಲಿಸ್ತಾ ಇರೋದು ಇವಾಗಿನ ಮಕ್ಕಳಿಗೆಲ್ಲ ಭಾಳ ರೇರ್ ಅನ್ಸತ್ತೆ ನೋಡ್ರಿ. ಹೆಂಗೆ ಗಲಾಟೆ ಮಾಡಕತ್ತಿದ್ರು ಅಂಥದ್ರಾಗ ನಾವು ಒಂದು 4 ಗಂಟೆಯಿಂದ 6 ಗಂಟೆವರೆಗೂ ಕೂತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮತ್ತೆ ಬಂದ್ವಿ. ಮನೆ ಬಂದ ಮೇಲೆ ರಾತ್ರಿ ಊಟಕ್ಕೆ ಶೇಂಗಾ ತಂಬಳಿ ಜೋಳ ಮುದ್ದೆ ಮಾಡೋಣ ಅಂದ್ಕೊಂಡೆ. ನನಗೆ ಭಾಳ ದಿನ ಆಗಿತ್ತು ಜೋಳ ಮುದ್ದೆ ತಂಬಳಿ ಊಟ ಮಾಡಿಲ್ದಾನ. ನಮ್ಮ ಮನೆಯವ್ರಿಗೂ ಭಾಳ ದಿನ ಆಗ್ಬಿಟ್ಟಿತ್ತು. ಅದಕ್ಕೆ ವಿಡಿಯೋ ನಂಗೆ ಕಂಟಿನ್ಯೂ ಮಾಡಿದೆ. ನಾವು ಯಾವ ಥರ ತಂಬಳಿ ಮಾಡ್ತೀನಿ ಮತ್ತು ಶೇಂಗಾ ತಂಬಳಿ ಮಾಡಿದ್ದೆ ನಾನು. ಇದಕ್ಕೆ ಆ ಶೇಂಗಾ ತಂಬಳಿ ಒಂದು ಟಿಪ್ಸ್ ಐತಿ ಅದ್ರೊಳಗೆ, ಏನು ಹಾಕಿದೆ ನಾನು ಅಂತೇಳಿ. ಇದು ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ತಂಬಳಿ ಡಬಲ್ ಟೇಸ್ಟ್ ಆಕೈತಿ ನೋಡ್ರಿ. ಈಗ ಶೇಂಗಾ ಹುರ್ಕೊಳಕತ್ತೀನಿ. ನಮಗೆ ಎಷ್ಟು ಬೇಕು ಅಷ್ಟು ಶೇಂಗಾ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಹಸಿಯಾಗಿ ಹುರ್ಕೊಂಡ್ವಿ ಅಂದ್ರೆ ತಂಬಳಿ ಟೇಸ್ಟಾಗಿ ಬರೋಂಗಿಲ್ಲ. ಅದೇ ಮೇನಾಗಿ. ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋನ ಚೆನ್ನಾಗಿ ಶೇಂಗಾನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು 4-5 ಹಸಿಮೆಣ್ಸಿಕಾಯಿನ ಹುರ್ಕೋಬೇಕು ನೋಡ್ರಿ. ಶೇಂಗಾ ಒಂದೊಂದು ಬರೋಕ್ಕಂತ ಒಲ್ಲೆ ಅನ್ನಕತ್ತಿದ್ದು ತಟ್ಟಿ ಬರೋಕೆ. ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಹುರ್ಕೊಳತ್ತೇನೆ. ಇವು ಖಾರ ಇದ್ದಿದ್ದಿಲ್ಲ, 1-2 ದಪ್ಪ ಮೆಣಸಿನ್ಕಾಯಿನೂ ಹಾಕ್ಕೊಂಡೆ. ಖಾರ ಇತ್ತು ಅಂದರೆ ಒಂದು 4-5 ಸಾಕಾಗ್ತೈತಿ. ಆದರೆ ಇದು ತಂಬಳಿ ಸಿಕ್ಕಾಪಟ್ಟೆ ಖಾರ ಇತ್ತು. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಇಷ್ಟಪಡ್ತಾರೆ. ನನಗಷ್ಟು ಇಷ್ಟ ಆಗೋಂಗಿಲ್ಲ. ಯಾವುದೋ ಒಂದು ಚಟ್ನಿ ಈ ಥರ ತಂಬಳಿ ಒಂದು ಸ್ವಲ್ಪ ರೇರಾಗಿ ಇಷ್ಟಪಟ್ಟು ತಿಂತೇವೆ ನಾವು. ಖಾರ ಸ್ವಲ್ಪ ನನ್ನ ಮಗನಿಗೆ ಖಾರ ಆಗೋದಲ್ಲ. ಇದೆಲ್ಲ ಹುರ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಇಷ್ಟೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ಗರ್ರನ್ನ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಮೇನಾಗಿ ತಂಬಳಿನ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ಯಾಳತ್ತೆ ನಂಗೆ. ನುಣ್ಣಗೆ ರುಬ್ಕೊಂಡ್ಮೇಲೆ ಮೇನ್ ಟಿಪ್ಸ್ ಇಂಗ್ರೀಡಿಯೆಂಟ್ಸ್ ಅಂದರೆ ಗುರಳ್ ಪುಡಿ ಹಾಕ್ಯಂತೇನೆ. ಇದನ್ನು 1 ಸ್ಪೂನ್ ಗುರಳ್ ಪುಡಿ ಹಾಕ್ಯಂಡು ಸಣ್ಣಗೆ ರುಬ್ಬಿದ್ವಿ ಅಂದ್ರೆ ಅಪ್ಪ ಟೇಸ್ಟ್ ಏನು ಸಕ್ಕತ್ತಾಗಿರ್ತೈತಿ ಅಂದ್ರೆ ನಿಜ ನೀವು ಒಂದ್ಸಲ ಇದು ಟ್ರೈ ಮಾಡಿರಿ. ನೋಡಿರಿ ತಂಬಳಿ ಯಾವ ಥರ ಮಂದಗೆ ಗಟ್ಟಿಯಾಗಿ ಬಂದೈತಿ ಅಂತ. ಈ ಥರ ಊಟ ಮಾಡಿದ್ರೆ ಒಂಥರ ನಿದ್ದೆ, ಊಟ ಮಾಡಿದ ಕೂಡಲೇ ನಿದ್ದೆ ಹಂಗೆ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನಾನು ಒಂದು ಚಮ್ದಿನೂ ಅಷ್ಟೇ ಮುದ್ದೆ ಮಾಡಕತ್ತಿದ್ದೆ. ನಮ್ಮ ಮಗನೂ ಮುದ್ದೆ ತಿನ್ನಲ್ಲ, ಅವನಿಗೆ ನುಂಗೋಕ್ಕೆ ಆಗೋದಿಲ್ಲ. ಒಂದು ಚಮಚಷ್ಟು ನೀರು ಹಾಕ್ಯಂಡು ಅದಕ್ಕೆ ಉಪ್ಪು ಹಾಕ್ಯಂಡೆ ನೋಡ್ರಿ. ಸ್ವಲ್ಪ ಉಪ್ಪು ಟೇಸ್ಟಾಗೇ ಇರಲಿ ಅಂತೇಳಿ. ಮುದ್ದೆ ಉಪ್ಪಾಗಿದ್ದರೆ ಸ್ವಲ್ಪ ನಮಗೆ ಟೇಸ್ಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಬೇಕು. ಇದಕ್ಕೆ ನಾನು ನೀರಿಗೆ ಉಪ್ಪು ಹಾಕ್ಯಂಡೆ. ನೀರು ಚೆನ್ನಾಗಿ ಕುದ್ದ ಮೇಲೆ
ಅದು ಚೆನ್ನಾಗಿ ಕುದ್ಮೇಲೆ ಒಂದು ಹಿಟ್ಟು ಹಾಕೊಳಕತ್ತೀನಿ. ಒಂದು ಬೌಲು ಹಾಕೊಂಡಿದ್ದೀನಿ. ಈಗ ಎರಡನೇ ಬೌಲು ಹಾಕೊಳಕತ್ತೀನಿ. ಇದು ನೀರು ಎಷ್ಟು ಬೇಕಾಗತ್ತೋ ಅಷ್ಟು ಹಿಟ್ಟು ಹಾಕ್ಕೋಬೋದು. ನಾ ಒಂದು 2 ಬೌಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ರಿ, ಒಂದು ಹುಟ್ಟು ತಗೋಬೇಕು, ಇಲ್ಲ ಮುದ್ದೆ ತಿರ್ಗೋ ಕೋಲ ಸಿಗ್ತಾವೆ ಅದನ್ನಾದ್ರೂ ತಗೋಬೋದು. ನಮ್ಮದು ಸ್ವಲ್ಪ ಮುದ್ದೆ ಅಲ್ಲ, ಅದಕ್ಕೆ ನಾನು ಒಂದು ಕಟ್ಟಿಗೆ ಸ್ಪೂನ್ ತಗೊಂಡೆ, ಅದನ್ನೇ ತಿರ್ಗಾಡಕತ್ತಿದ್ದೆ, ಮಿಕ್ಸ್ ಮಾಡಕತ್ತಿದ್ದೆ. ನೋಡ್ರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗತೈತಿ ಅಂತೇಳಿ. ಇದು ಯಾಕೋ ಸ್ವಲ್ಪ ಹಿಟ್ಟು ಕಮ್ಮಿ ಅನ್ನಿಸ್ತು. ನಾನು ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ, ಯಾಕೆ ತೆಳ್ಳಗೆ ಅನ್ಸಕತ್ತಿತ್ತು, ಅದಕ್ಕೋಸ್ಕರ. ನೋಡ್ರಿ, ಹಿಟ್ಟು ಕಮ್ಮಿ ಆಗಿದ್ದಕ್ಕೆ ಮತ್ತೆ ಹಿಟ್ಟು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದು. ಅಲ್ಲಿಗೆ ಕರೆಕ್ಟಾಗಿ ಬಂತು. ಒಂದು 2-3 ಮುದ್ದೆ. ಅದು ನನ್ನ ಮಗನಿಗೆ ಒಂದು ಪುಟಾಣಿ ಮುದ್ದೆ, ನಮ್ಮಿಬ್ರಿಗೂ ಒಂದು ಮೀಡಿಯಮ್ ಸೈಜಲ್ಲಿ ಮುದ್ದೆ, ಒಂದು 3-4 ಮುದ್ದೆ ಆಯಿತು ಇದರಲ್ಲಿ. ನಾನು ನಮ್ಮ ಮನೆಯವರು ನಮ್ಮ ಖುಷಿಯಾಗಿ ಊಟ ಮಾಡಿದ್ವಿ. ಭಾಳ ಜನಕ್ಕೆ ಊಟ ಮಾಡಿದ್ರು, ಚೆನ್ನಾಗಿ ಮುದ್ದೆ ಬಂದಿತ್ತು. ನೋಡ್ರಿ, ನಾವು ಮುದ್ದೆ ಹೆಂಗಾಗೈತಿ ಅಂತ ಗೊತ್ತಾಕತಿ ಅಂದ್ರೆ ಅದು ಹಿಟ್ಟೆಲ್ಲ ಕುತ್ಕೊಂಬರ್ತೈತಿ ತಳದಿಂದನೇ, ಆವಾಗಲೇ ಗೊತ್ತಾಗೈತಿ ಹಿಟ್ಟು ಚೆನ್ನಾಗಿ ಅಳ್ಳೈತಿ ಅಂತೇಳಿ. ನಾನು ಚಮಚಕ್ಕೆ ಹತ್ತಿದ್ದು ಹಿಟ್ಟೆಲ್ಲ ತೆಗಿಯಕತ್ತಿದ್ದೆ, ಕೈ ಸುಡ್ತೈತಿ ಎಂದು ಒಂದು ಸ್ಪೂನ್ ಚಮಚ ಎಲ್ಲ ಚಾಕು ತಗೊಂಡು ಅದು ಹಿಂದ್ಗಡೆಯಿಂದ ಕ್ಲೀನ್ ಮಾಡ್ಕೊಳಕತ್ತಿದ್ದೆ. ಇಲ್ಲ ಅಂದ್ರೆ ಕೈ ಸುಡ್ತೈತಿ. ಒಬ್ಬೊಬ್ರು ಕೈ ಭಾಳ ಸೆನ್ಸಿಟಿವ್ ಇರ್ತಾವೆ, ಅದಕ್ಕೆ ಇಮಿಡಿಯೇಟ್ ಗೋಳಿ ನೋಡ್ರಿ ಗೊತ್ತಾಗತೈತಿ. ತಳ ಎಲ್ಲ ಹಿಟ್ಟು ಬಿಟ್ಕೊಂಡು ಬರಾಕತ್ತೈತಿ. ಹಂಗೆ ಹಿಟ್ಟು ಬಿಟ್ಕೊಂಬಂತು ಅಂದರೆ ಚೆನ್ನಾಗಿ ಹಿಟ್ಟು ಬೆಂದೈತಿ ಅಂತ. ಮುದ್ದೆನೂ ಕೈಗೆ ಅಂಟಂಗಿಲ್ಲ. ಇದೇ ಮೇನಾಗಿ ಮುದ್ದೆ ಮಾಡೋ ಟ್ರಿಕ್ಕು ಅಂತ ಹೇಳ್ಬೋದು. ರಾಗಿ ಮುದ್ದೆನೂ ಇಷ್ಟಪಡ್ತೇವೆ, ನಮಗೂ ಇಷ್ಟ ರಾಗಿ ಮುದ್ದೆನೇ. ಬಟ್ ರಾಗಿ ಹಿಟ್ಟು ಖಾಲಿ ಆಗಿತ್ತು, ಅದಕ್ಕೆ ಒಂದು ಜೋಳ ಮುದ್ದೆ ಮಾಡಕತ್ತಿದ್ದೆ. ನಮ್ಮ ಮನೆಯವ್ರಿಗೆ ಯಾವ ಮುದ್ದೆ ಆದ್ರೂ ಇಷ್ಟ. ಇನ್ನೇನು ನನಗೆ ತಂಬಳಿ ಮುದ್ದೆ ಇಷ್ಟ. ಇನ್ನು ನಮ್ಮ ಮನೆಯವರು ಸಾಂಬಾರು ಅದೆಲ್ಲ ಹಾಕ್ಯಂಡು ಊಟ ಮಾಡ್ತಾರೆ, ನಂಗೆ ಇಷ್ಟ ಗೊತ್ತಾಗ್ತೈತೆ. ನೋಡ್ರಿ, ಹಸಿ ಕೈ ಮಾಡ್ಕೊಂಡು ಈ ಥರ ಮುಟ್ಟಿದ್ವಿ ಅಂದ್ರೆ ಸ್ವಲ್ಪನೂ ಕೈಗೆ ಹತ್ತಂಗಿಲ್ಲ ಹಿಟ್ಟು, ಅವಾಗ ಗೊತ್ತಾಕೈತಿ ಕರೆಕ್ಟಾಗಿ ಬೆಂದೈತಿ ಅಂತೇಳಿ. ಹಂಗೆ 1 ನಿಮಿಷನ 2 ನಿಮಿಷ ತಟ್ಟಿ ಮುಚ್ಚಿ ಸ್ವಲ್ಪ ಹಳ್ಳಕ್ಕೆ ಬಿಟ್ಟಿವಿ ಅಂದ್ರೆ ಕರೆಕ್ಟಾಗಿ ಹದಕ್ಕೆ ಬರ್ತೈತಿ ಮುದ್ದೆ ಹಿಟ್ಟು. ನೋಡ್ರಿ, ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡು ಒಂದು ಬೌಲಿಗೆ ಒಂದು ಬುಟ್ಟಿ ಥರ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ರಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ನನಗೆ ಕೈ ಸಿಕ್ಕಾಪಟ್ಟೆ ಸುಡೋದ್ರಿಂದ ನಾನು ಅದು ಹಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಹಂಗೆ ಅಲ್ಲಾಡಿಸ್ತಾ ಇದ್ದೆ ನಾನು. ಅಲ್ಲಿಗೆ ಅದು ರೌಂಡ್ ಆಗ್ತೈತಿ. ಬೇಕಂದ್ರೆ ನೀವು ಕೈಯಿಂದ ತಟ್ಕೊಬೋದು. ನನಗೆ ನಿಜ ಆಗಂಗಿಲ್ಲ, ಅದು ಸಿಕ್ಕಾಪಟ್ಟೆ ಬಿಸಿ ಇರ್ತೈತಲ್ಲ, ಅದಕ್ಕೋಸ್ಕರ ಈ ಥರ ಕೆಳಗೆ ಮೇಲೆ ಮಾಡಿ ಸ್ವಲ್ಪ ಆರಿಸ್ತೀನಿ. ಅಲ್ಲಿಗೆ ಅದು ರೌಂಡ್ ಶೇಪ್ ಚೆನ್ನಾಗಿ ಕರೆಕ್ಟ್ ಪರ್ಫೆಕ್ಟಾಗಿ ಬರ್ತೈತಿ. ನೋಡಿರಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಬಂದೈತಿ ಮುದ್ದೆ. ನಮ್ಮ ಮನೆಯವ್ರಂತೂ ಎಷ್ಟು ಅರ್ಜೆಂಟಾಗಿತ್ತು ಮುದ್ದೆ ತಂಬಳಿ ಹಾಕ್ಯಂಡು ಕುತ್ಕೊಂಡಾಗ್ಬಿಟ್ರು. ನಾನು ನೀರು ತೊಗೊಂಡಿಲ್ಲ, ಏನಿಲ್ಲ, ಹಂಗೆ ಹಾಕ್ಯಂಡು ಕುತ್ಕೊಂಡ್ಬಿಟ್ರಲ್ಲ ಅಂದ್ಕೊಂಡೆ. ನಮ್ಮ ಮನೆಯವರಿಗೆ ಬಿಸಿ ಮುದ್ದೆ ತಂಬಳಿ ಅಂದ್ರೆ ಭಾಳ ಇಷ್ಟ. ಹಂಗೆ ನನ್ನ ಮಗನಿಗೆ ಒಂದು ಸಣ್ಣ ಪುಟಾಣಿ ಮುದ್ದೆ ಮಾಡಿಕೊಟ್ಟೆ. ನೋಡ್ತಿರ್ಬೋದು ನೀವು, ಅವನು ಮುದ್ದೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ, ಆದರೂ ಸಣ್ಣ ಪುಟಾಣಿ ಒಂದು ಮುದ್ದೆ ಮಾಡಿ ಅವನಿಗೂ ತಂಬಳಿ ಹಾಕಿ ಕೊಟ್ಟೆ. ಪೂರ್ತಿ ತಿಂದ ಅವನು. ಸಣ್ಣದಾಗಿ ಮಾಡ್ಬೇಕು, ಅವನಿಗೆ ನುಂಗೋಕ್ಕೆ ಕಷ್ಟಪಡ್ತಾನೆ, ಅದಕ್ಕೋಸ್ಕರ ಮುದ್ದೆ ತಿಂದು ಚೆನ್ನಾಗಿ ನೋಡ್ರಿ ಎಲ್ಲ ಉಣ್ಣಕ್ಕೆ ಕುಂತಾರ ಅಲ್ಲೇ ತಂದೆ ಮಗ. ನಾನೆಲ್ಲ ಮುದ್ದೆ ಮಾಡಿದ್ಮೇಲೆ ಊಟಕ್ಕೆ ಬಂದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುದ್ದೆ ತಂಬಳಿ ಊಟ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.